ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲೇ ಅಷ್ಟೇ ಅಲ್ಲ, ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಈ LPG ಆಟೋ ಗ್ಯಾಸ್ ಏನಿದೆ ಇದರ ಕೊರತೆ ಇದೆ. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸ್ಟಾಪ್ ಅಲ್ಲಿ ತಪ್ಪಿಲ್ಲ. ಹಲವು ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿವೆ 15,000ಕ್ಕೂ ಹೆಚ್ಚು ಆಟೋಗಳು. ಆದರೆ ಗ್ಯಾಸ್ ಸಿಗದೆ ಇದ್ರೆ ಜೀವನ ನಡೆಸೋದಾದ್ರೂ ಹೇಗೆ ಅಂತಿದ್ದಾರೆ ವಿಜಯಪುರದ ಆಟೋ ಚಾಲಕರು. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಡೊಮೆಸ್ಟಿಕ್ ಗ್ಯಾಸ್ ಸಿಗ್ತಾ ಇರಲಿಲ್ಲ. ಹಾಗೇನೆ ಕಮರ್ಷಿಯಲ್ ಗ್ಯಾಸ್ ಆಗಿರ್ಲಿ, ಮನೆಗೆ ಬಳಸುವಂತ ಗ್ಯಾಸ್ ಆಗಲಿ ಸಿಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ಆಟೋ ಚಾಲಕರಿಗೂ ಕೂಡ ಆ ಒಂದು ಗ್ಯಾಸ್ ಅಭಾವದ ಬಿಸಿ ತಡ್ತಾ ಇರುವಂತದ್ದು ನೋಡ್ತಾ ಇರೋ ನನ್ನ ಒಂದು ಹಿಂಭಾಗದಲ್ಲಿ ಏನು ಆಟೋಗಳಿದ್ದಾವೆ, ಬಹುತೇಕ ಆಟೋಗಳು ಇಲ್ಲಿ ಬರ್ತಾ ಇರುವಂತಹ ಆಟೋ ಇದು ಎಲೆಕ್ಟ್ರಿಕ್ ಆಗಿರ್ಬೋದು, ಜೊತೆಗೆ ಒಂದು CNG ಆಟೋಗಳಾಗಿರ್ಬೋದು, ಈ ರೀತಿಯ ಆಟೋಗಳು ಸಂಚಾರ ಮಾಡ್ತಾ ಇದೆ. ಆದ್ರೆ ಆ ಒಂದು ಭಾಗದಲ್ಲಿ ನೋಡ್ತಾ ಇರೋ ಹಾಗೆ ಏನು LPG ಗ್ಯಾಸ್ ಸಿಲಿಂಡರ್ ಅನ್ನ ಅವಲಂಬಿಸಿರುವಂತಹ ಆಟೋಗಳಿದ್ದಾವೆ, ಅವುಗಳ ಚಾಲಕರು ಯಾವ ರೀತಿಯ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ, ಯಾವ ಒಂದು ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ ಎಷ್ಟು ದಿನಗಳಿಂದ ಈ ಒಂದು ವಿಜಯಪುರ ಪಟ್ಟಣದಲ್ಲಿ LPG ಗ್ಯಾಸ್ ನಿಂದ ನಡೆಯುವಂತಹ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಈಗ ಎಲ್ಲಾ ಕಡೆ ನಿಮ್ಗೆ LPG ಸಿಗ್ತಾ ಇದೆಯಾ? ಇಲ್ಲ ಸರ್, ಎಲ್ಲಿ ಸಿಗ್ತಾ ಇಲ್ಲ. ಮೂರ್ ಬಂಕ್ ಅದ, ಎಲ್ಲಿ ಸಿಗ್ತಾ ಇಲ್ಲ. ಆಟೋ ಬಂಕ್ ಹತ್ರ ಬಿಟ್ಟು ಬರಾಕತ್ತೀವಿ. ಈಗ ಕಳೆದ ಒಂದು ವಾರದಿಂದ ಹೆಚ್ಚು ಕಮ್ಮಿ ಸಮಸ್ಯೆ ಒಳಗಿದ್ದೀರಿ. ಈಗ ಮನೆ ಯಾವ ರೀತಿ ನಡೆಸ್ತಾ ಇದೀರಿ? ಮತ್ತೆ ಕಂತುಗಳು ಮಾಡೋದು, ಗಾಡಿ ಕಂತು ಅಂದ್ರೆ ಬಹಳ ಮುಷ್ಕಿಲ್ ಐತ್ರಿ. ಗಾಡಿ ಮೇಲೆ ಕಂತು ಐತ್ರಿ, ಇನ್ನ ಪರ್ಸನಲ್ ಲೋನ್ ತಕೊಂಡ್ವಿ, ಅದ್ರ ಬಹಳ ಜೀವನ ಕಠಿಣ ಐತ್ರಿ ಸರ್. ಪರ್ಸನಲ್ ರಿಕ್ವೆಸ್ಟ್ ಮಾಡಾಕತ್ತೀವ್ರಿ. ತಹಸೀಲ್ದಾರ್ 20 ರೂಪಾಯಿ ಕೊಡ ಅಂತ ಹೇಳಿದ್ರೆ 10 ರೂಪಾಯಿನೇ ಕೊಡ್ತೀವಿ ಅಂತ ಹೇಳಕತ್ತಾರ. ಈ ಕಂತರ ಮಾತಾಡಕತ್ತಾರ ಸರ್. ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಹತ್ಕೊಂಡ್ ಬರಾಕತ್ತೀವ್ರಿ. ಈ ಭಾಗದಾಗ ಪಂಪ್ನ ಬಹಳ ಸಮಸ್ಯೆ ಇದೆ. ಸಮಸ್ಯೆ ಇದರಲ್ಲಿ 3 ಪೆಟ್ರೋಲ್ ಪಂಪ್ ಗ್ಯಾಸ್ ಇಲ್ಲ ಸರ್. ಹೆಚ್ಚು ಕೇಳಕ್ ಹೋದ್ರೆ 20 ರೂಪಾಯಿ ಐತಲ್ಲಪ್ಪ ಅಂತ ಹೇಳ್ಬಿಡ್ತಾರ ಅವ್ರು. ಏನಾದ್ರು ಬಾಡಿಗೆ ಹೋಗ್ತಂದ್ರ ಆ ಕಡೆ 20 ಈ ಕಡೆ 20 ಅಂತ ಹೇಳ್ಬಿಡ್ತಾರ ಸರ್. ಬಾಡಿಗೆ ತರ ಮಾತಾಡಕ್ ಹೋದ್ರ ಬಾಡಿಗೆ ತರ ಅವರು 20 ರೂಪಾಯಿ ಮಾರಾಟ ಹೋಗ್ಬಿಡ್ತು ಚಾರ್ಜಿಂಗ್ ಗಾಡಿ ಅವರು. ಈಗ ಅಂದಾಜು ಎಷ್ಟು LPG ಆಟೋ ರಿಕ್ಷಾಗಳು ನಿಮ್ ಬಿಜಾಪುರದಲ್ಲಿ ಇರುವಂತದ್ದು? LPG ಸರ್ ಒಂದು ಇಲ್ಲಾಂದ್ರೆ ಒಂದು 6,000 7,000 ತಗ ಆಟೋ ಅದಾರ LPG. ಆದ್ರೆ ಪೂರಾ ಸೈಡಿಗೆ ನಿಂತಾರ ಸರ್. ಪೆಟ್ರೋಲ್ ಮ್ಯಾಗ ಕೆಲವೊಬ್ರು ಪೆಟ್ರೋಲ್ ಮ್ಯಾಗ ಹೊಡ್ಯಾಕತ್ತಾರ, ಕೆಲವೊಬ್ರು ಏನೋ ವ್ಯವಸ್ಥೆ ಮಾಡಿ ಏನೋ ಹೊಡ್ಯಾಕತ್ತಾರ ಸರ್. ಆದ್ರೆ ಸಂದರ್ಭ ಏನು ವಾತಾವರಣ ಪಬ್ಲಿಕ್ ಕಡಿಮೆ ಮಾಡ್ಬೇಕಲ್ಲ ಸರ್ ಅಂತ ಹೇಳಿ ಇದು ಮಾತಾಡಕತ್ತಿ ಸರ್. ಇದಿಷ್ಟು ವಿಜಯಪುರದ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಏನು ಈಗಾಗಲೇ LPG ಅವಲಂಬನೆಯನ್ನ ಮಾಡಿ ನಾವು ಆಟೋ ಓಡಿಸ್ತಾ ಇದ್ವಿ, ತುಂಬಾನೇ ಸಂಕಷ್ಟ ಆಗ್ತಾ ಇದೆ. ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಮಕ್ಕಳ ಶಾಲೆ ಫೀಸ್ ಕಟ್ಟೋದಾಗಿರ್ಬೋದು, ಜೊತೆಗೆ ಆಟೋ ರಿಕ್ಷಾಗಳ ಕಂತು ಕಟ್ಟೋದಾಗಿರ್ಬೋದು, ಇದು ಎಲ್ಲದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ತಮಗೆ ಬೇಕಾಗಿರುವಂತಹ LPG ಗ್ಯಾಸ್ ಅನ್ನ ಒದಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನು ಅವರು ಇಡ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.